ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಭುತಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವನ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮಾ ಭೂತಭಾವನಃ. ವಿಶ್ವಮೂರ್ತಿರ್ಮಹಾಮೂರ್ತಿಃ ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತಃ ಶತಮೂರ್ತಿಶತಾನನಃ. ಇಲ್ಲಿ ಮೂರ್ತಿಯ ಬಗ್ಗೆನೇ ಒಳ್ಳೆ ಪರಿಕಲ್ಪನೆ ಇದೆ ನೋಡಿ. ಸರಿಯಾಗಿ ಓದ್ಬಿಟ್ರೆ ಎಷ್ಟರ ಬಗ್ಗೆ ದೇವರ ಮೂರ್ತಿಯ ಅಂತೆ ಯಾರ ಮೂರ್ತಿಯೂ ಇಲ್ಲ ಅಂತ ಅರ್ಥ ಆಗುತ್ತೆ. ವಿಶ್ವಮೂರ್ತಿ, ಮಹಾಮೂರ್ತಿ, ದೀಪ್ತಮೂರ್ತಿ, ಮತ್ತೆ ಅಮೂರ್ತಿಮಾನ್, ಅನೇಕಮೂರ್ತಿ, ಅವ್ಯಕ್ತ, ಶತಮೂರ್ತಿ, ಶತಾನನಃ. ನಿರಾಕಾರತ್ವವಾದ ಖಂಡನೆ ಒಳ್ಳೆಯದು. ಎಷ್ಟು ಬಗೆಯ ಮೂರ್ತಿ ಇದೆ ದೇವರಿಗೆ, ರೂಪನೇ ಇಲ್ಲ. ವಿಶ್ವಮೂರ್ತಿ, ವಿಶ್ವಮೂರ್ತಿ, ವಿಶ್ವ ಇತ್ಯಾದಿ ಮೂರ್ತಯ ಅಸ್ಯ ಇತಿ ವಿಶ್ವಮೂರ್ತಿ. ವಿಶ್ವವಿಷ್ಣು ವಷಟ್ಕಾರ ಅದು ಒಂದು ವಿಶ್ವಮೂರ್ತಿ. ಸ್ವಪ್ನ ಪ್ರೇರಕ ವಿಶ್ವ, ವಿಶ್ವ ತೇಜಸ ಪ್ರಾಜ್ಞೆ ಆ ಮೂರ್ತಿ ಇದೆ. ಅಥವಾ ವಿಶ್ವಮೂರ್ತಿ, ಇಡೀ ಜಗತ್ತೇ ಮೂರ್ತಿ. ಮೂರ್ತಿ ಅಂದರೆ ಪ್ರತೀಕ. ಪ್ರತೀಕನೂ ವ್ಯಕ್ತಿನೂ ಏನೋ ಬೇರೆ ಹೊರತು ಅಭೇದ ಅಲ್ಲ. ಅದಕ್ಕೆ ವಿಶ್ವಮೂರ್ತಿ. ವಿರಾಟ್ ರೂಪ ಕಲ್ಪನೆ ಇದೆ. ಮಹಾಮೂರ್ತಿ, ದೊಡ್ಡ ರೂಪ ಇದೆ. ನೀವು ಇಲ್ಲ ಅಂತೀರಿ, ದೊಡ್ಡ ರೂಪ ಇದೆ ಪರಮಾತ್ಮನಿಗೆ. ಆಮೇಲೆ ದೀಪ್ತ ಮೂರ್ತಿ, ಹೊಡಿತಕ್ಕಂಥ ಮೂರ್ತಿ ಇದೆ. ಹೊಡಿತಾ ಇದೆ ಮೂರ್ತಿ, ಕತ್ತಲಲ್ಲಿದೆ ಕಾಣೋದಿಲ್ಲ ಅಂತ ಹೇಳೋಗಿಲ್ಲ. ಸ್ವಪ್ರಕಾಶವಾದ ಮೂರ್ತಿ ಅದು. ಅದು ಸ್ವಯಂ ದೀಪ್ತಾ ಮೂರ್ತಿ ಅಸ್ಯ. ಇನ್ನೊಬ್ರು ದೀಪ ಆಗಿ ತೋರಿಸ್ಬೇಕಾಗಿಲ್ಲ, ಅದೇ ಅದರಿಂದ ಉಳಿದು ಕಾಣಿಸ್ತಾ ಇದೆ. ಅಮೂರ್ತಿ ಇದಲ್ಲ, ನಾ ಮೂರ್ತಿ. ಇಷ್ಟೆಲ್ಲ ಹೇಳಿದ ಮೇಲೆ ಯಾವುದೋ ಮೂರ್ತಿ ಇಲ್ಲ. ಯಾವ ಮೂರ್ತಿ ಅಂದರೆ ಪ್ರಾಕೃತ ಮೂರ್ತಿ ಇಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಪದ ಹಾಗೇ ಇದೆ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ವೇದೋಸ್ಥಿ ಸಂಭವ. ಅಮೂರ್ತಿಮಾನ್ ಅದೇ ಭೌತಿಕ ಅಂದರು ಅಂತೆ, ಪ್ರಾಕೃತ ಅಂದರು ಅಂತೆ. ಅಲ್ಲ ಅಲ್ಲ ಅಲ್ಲ, ಜಗತ್ಯ ಮೂರ್ತಿ ಅಂದ್ರೆ ಏನು? ಇಲ್ಲಿ ಅಭೇದದ ಮೂರ್ತಿ ಹೇಳ್ತಾರೆ, ಇಲ್ಲಿ ಅಲ್ಲಿ ಹೇಳ್ತಿದ್ದು ಬಾಹ್ಯ ಮೂರ್ತಿ ಹೇಳ್ತಾರೆ. ಅದು ಪ್ರತೀಕ. ಇದೇನಿದು ಅವ್ರ ಪ್ರಕಾರ ಸ್ವರೂಪನೇ. ಸ್ವರೂಪದಲ್ಲೇ ಮೂರ್ತಿ ಇದೆ. ಸ್ವರೂಪದಿಂದ ಭಿನ್ನವಾದ ಮೂರ್ತಿ ಇಲ್ಲ. ಅವ್ರು ಕರ್ಣಕ್ಕೆ ಹಾಕ್ಕೊಂಡಿದ್ರೆ ಅವ್ರು ಮೀಸ ಹಾಕ್ಕೊಂಡಿದ್ದಾರೆ. ಏನ್ರಿ ಪಾಪ ಅವ್ರ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಇದಿದೆ, ಎಷ್ಟು ಕ್ಲಿಯರಾಗಿ ನೋಡ್ತಾರೆ. ಇವ್ರ ಕಣ್ಣು ಪಾಪ ಇಲ್ಲೇ ಇಲ್ಲ, ನೋಡೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಸ್ಪೆಕ್ಸ್ ಇಲ್ಲದೆ ನೋಡ್ತಾರೆ. ಅರ್ಥ ಆಯ್ತಾ? ಈಗ ಸ್ಪೆಕ್ಸ್ ಇಲ್ಲದೆ ನೋಡ್ತಾರೆ ಎಂಬುದು ಗ್ರೇಟೋ ಕಡಿಮೆನೋ? ನಿಮ್ಮ ಪ್ರಾಕೃತ ಬಿಟ್ಬಿಡಿ. ಲೆನ್ಸ್ ಹಾಕೊಂಡು ನೋಡೋದು ಬೇರೆ, ಬರೀ ಕಣ್ಣಲ್ಲಿ ನೋಡೋದು ಬೇರೆ. ನೋಡೋದಕ್ಕೆ ಕೆಲಸ. ಲೆನ್ಸ್ ಹಾಕೊಂಡು ಯಾಕೆ ನೋಡ್ತಾನೆ ಅಂತ ಯಾಕೆ ನೋಡ್ತಾನೆ? ಬರೀ ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದಕ್ಕೆ ಹಾಕೋತಾರೆ. ಇವ್ರು ಬರೀ ಕಣ್ಣಿನ ನೋಡ್ತಾರೆ. ಇದು ಗ್ರೇಟ, ಅವನು ಗ್ರೇಟ? ವೆರಿ ಸಿಂಪಲ್. ಅದು ಆ ಪದನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ. ಅಮೂರ್ತಿಮಾನ್, ಅನೇಕ ಮೂರ್ತಿ. ಒಂದಲ್ಲ ಮೂರ್ತಿ ಅಲೆಗಳಿಲಿಕ್ಕೆ ಅನೇಕ ಮೂರ್ತಿ ಇದೆ. ಎಷ್ಟು ರೆಕಾರ್ಡ್ ಇದೆ, ಡಾಕ್ಯುಮೆಂಟ್ ಇದ್ರೆ ಸಾಕು. ಪ್ರಾಪರ್ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ರಾಶಿ ರಾಶಿ ಇದೆ. ಅನೇಕ ಮೂರ್ತಿ. ಅನೇಕ ಮೂರ್ತಿ ಅಂದ್ರೇನು? ಏಕಮೂರ್ತಿ ಅಲ್ಲ, ಅನಂತ ಮೂರ್ತಿ. ಪರಮಾತ್ಮನೇ ಸತತ ಏಕರೂಪಿಣೆ, ಅನಂತ ರೂಪಿಣೆ. ಆದರೆ ಅವ್ಯಕ್ತ, ಇದು ಅಮೂರ್ತಿಮಾನ್. ಅವ್ಯಕ್ತ ಮೂರ್ತಿ. ಅವ್ಯಕ್ತ ಮೂರ್ತಿ ಅಂದರೆ ಅಪ್ರಾಕೃತ. ವ್ಯಕ್ತ ಪ್ರಾಕೃತ, ಅವ್ಯಕ್ತ ಅಪ್ರಾಕೃತ. ಶತಮೂರ್ತಿ, ಶತಮೂರ್ತಿ ನಾರಾಯಣಾದಿ ಶತಮೂರ್ತಿ. ನಾರಾಯಣ ಇತ್ಯಾದಿ 100 ಮೂರ್ತಿಗಳು, ವಿಶ್ವಾದಿ 1000 ಮೂರ್ತಿಗಳು. ಅದರ ಪರಮಾತ್ಮನೇ ಸತ ಏಕರೂಪಿಣೆ ಎಲ್ಲ ಬಂದಿದೆ. ಶತಾನನಃ. ಯಾವ್ದ ಅಲ್ಲ, ಎಲ್ಲಿದೆ ವ್ಯಕ್ತಮೂರ್ತಿ ಅಂತ? ಇಲ್ಲಿ ಅವ್ಯಕ್ತ ತಾನೇ ಹೇಳಿದ. ಅವ್ಯಕ್ತ ಹೇಳಿದ್ದು ಅಪ್ರಾಕೃತ. ವ್ಯಕ್ತ ಅಂದ್ರೆ ಪ್ರಾಕೃತ. ಇವೆಲ್ಲ ಕಾಣಿಸೋದೆಲ್ಲ ಏನು? ವ್ಯಕ್ತ ಎಲ್ಲಿ ದೇವರು ವ್ಯಕ್ತವಾಗ್ತಾನೋ ಅಲ್ಲಿ ತನ್ನ ಶಕ್ತಿಯಿಂದ ಕಾಣಿಸ್ತಾನೆ ಅಷ್ಟೇ ಹೊರತು ಇದು ಹಾಗಲ್ಲ. ಬೇಡ ಅಂದ್ರೆ ಕಾಣಿಸುತ್ತೆ. ಸ್ವಭಾವತ ನೋಡ್ಬೇಕು. ಸ್ವಭಾವತ ಅವ್ಯಕ್ತ ಪರಮಾತ್ಮ. ತದವ್ಯಕ್ತ ಮಾಹಿ. ಅನುಗ್ರಹ ಮಾಡಿ ಕಾಣಿಸ್ತಾನೆ ಅಷ್ಟೇನೆ. ಆದ್ರೆ ಸ್ವಭಾವತ ಏನಾತ? ಅವ್ಯಕ್ತಾನೆ. ಇಲ್ಲಿ ಎಲ್ರಿಗೂ ಕಾಣಿಸ್ಬೇಕಾಗಿತ್ತು, ಕಾಣಿಸೋದಿಲ್ಲ. ಪ್ರಕೃತಿ ಎಲ್ಲ ಕಾಣಿಸುತ್ತೆ, ಅದು ಕಾಣಿಸಲ್ಲ. ಪ್ರಕೃತಿಯಲ್ಲೂ ಕೂಡ ವಾಯು ಆಕಾಶ ಕಾಣಿಸೋದಿಲ್ಲ, ಅದು ಅಮೂರ್ತಾನೆ. ಅದಕ್ಕಿಂತ ಭಿನ್ನ ಈ ಅಮೂರ್ತ ಪದಾರ್ಥನೂ ಒಂದಷ್ಟಿಂದ ಪ್ರಾಕೃತನೇ. ಮತ್ತೆ
ಪಂಚಭೂತದಲ್ಲಿ ಸೇರಿದೆ. ಅಮೂರ್ತ ಎರಡೀಗ, ಪ್ರಾಕೃತ ಅಮೃತ, ಅಪ್ರಾಕೃತ ಅಮೃತ. ದೇವರು ಎಂಥವನು? ಅಪ್ರಾಕೃತ ಅಮೃತ. ಇದು ಅಮೂರ್ತ ಪದಾರ್ಥ. ಇದು ಭಾರಿ ದೊಡ್ಡ ವಿಷಯ. ತಾನು ಅನುಗ್ರಹ ಮಾಡ್ಬೇಕಷ್ಟೇ. ಇಬ್ಬರಿದ್ದಾರೆ, ದರ್ಶನ ಕೊಡ್ತಾನೆ. ಯಾರಿಗೆ ಕಾಣ್ಬೇಕು ಅವ್ರಿಗೆ ಮಾತ್ರ ಕಾಣಿಸೋದಿಲ್ಲ. ಆದ್ದರಿಂದ ದೇವರು ಆದ್ದರಿಂದ ಅವ್ಯಕ್ತ. ಇಬ್ಬರಿಗೂ ಕಂಡ್ರೆ ಏನಾಗ್ತಿತ್ತು? ಒಬ್ರಿಗೆ ಅಪ್ರೋಜ್ಞಾನವಾಗತ್ತೆ, ಎಲ್ಲ ಕಾದ್ರೂ ಅವ್ರಿಗೆ ಆಗ ನೋಡ್ಬೇಕು ಅಂತೇಳಿ ಕಾಣಿಸ್ಲೇ ಇಲ್ಲ. ಯಾಕೆ? ಇನ್ನೊಬ್ಬರ ಜ್ಞಾನನೇ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇನು ಕಾಣಿಸುತ್ತೆ? ಆದ್ದರಿಂದ ದೇವರು ಕಾಣ್ತಾನೆ ಅಂದರೆ ಅವ್ಯಕ್ತ ಮೂರ್ತಿ, ವ್ಯಕ್ತವಾಗಿ ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು ಏನಲ್ಲ. ಅದು ಎಷ್ಟು ಬೇಕೋ ಅಷ್ಟೇ ತೋರಿಸ್ತಾನೆ, ಪೂರ್ತಿ ತೋರಿಸ್ತದೆ. ಪೂರ್ತಿ ವ್ಯಕ್ತ ಆಗೋದಿಲ್ಲ, ಅದು ಅವ್ಯಕ್ತನೇ. ಅವಿಕಾರಿಣಿ ಮತ್ತೆ ಅವ್ಯಕ್ತ, ಅಮೂರ್ತಿಮಾನ್ ಎಲ್ಲದಕ್ಕೂ ಅರ್ಥ ಇದೆ. ಎಲ್ಲ ಹಾಗೆ ಇದೆ. ಹೌದು, ಅದಕ್ಕೆ ಅದು ಬಂದಿದೆ. ಅಲ್ಲಿ ಆಚಾರ್ಯ ಹೇಳಿದ್ದಾರೆ, ಪ್ರಾದುರ್ಭಾವ ರೂಪಗಳನ್ನು ಮಾತ್ರ ದೇವರು ಕಾಣಿಸ್ತಾನೆ, ತೋರಿಸ್ಕೊಡ್ತಾನೆ. ಪ್ರಾದುರ್ಭಾವ ರೂಪಗಳನ್ನು ಮಾತ್ರ ಬಂದಿದೆ, ಕಾಟಕರು ಹೇಳಿದ್ದಾರೆ. ಹಾಗೆ ಬೇರೆ ರೂಪಕ್ಕೆ ಕಾಣಿಸೋದಿಲ್ಲ. ಪ್ರಾಕೃತ ರೂಪಗಳನ್ನು ತೋರಿಸ್ತಾನೆ. ಬಟ್ ಅದರಿಂದ ಏನು ಉಪಯೋಗ ಇಲ್ಲ, ಅವರಿಗೆ ಮುಕ್ತಿ ಆಗೋದಿಲ್ಲ ಅದರಿಂದ. ಆದ್ದರಿಂದ ಇಲ್ಲ. ಅಲ್ಲ, ಅದು ಬೇರೆ 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 ಬೇರೆ. ಸಂಸೃಷ್ಟ ಅಸಂಸೃಷ್ಟ ಅಂದ್ರೆ ಏನದು? ಇದೇ ವ್ಯಕ್ತವಾಗಿಲ್ಲ ಅಷ್ಟೇ. ಇದು ಹಾಗಲ್ಲ, ಇದೇ ವ್ಯಕ್ತವಾಗೇ ಇದೆ. ಏನು ಅವ್ಯಕ್ತದಲ್ಲಿ ಎಲ್ಲ ತತ್ವ ಮಹತ್ವ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಕಣ್ಣಿಗೆ ಕಾಣಿಸೋದಿಲ್ಲ. ಸುಮ್ಮನೆ ನೋಡ್ತೀರಿ, ಮೈಸೂರು ಪಾಕ್ ನೋಡ್ತೀರಿ, ಏನು ಕಾಣಿಸುತ್ತೆ ನಿಮಗೆ? ಬರೀ ಹಿಟ್ಟಿಗಿಟ್ಟು ಕಾಣಿಸುತ್ತೆ ಹೊರತು ಸಿಹಿ ರುಚಿ ಗೊತ್ತಾಗೋದಿಲ್ಲ. ಇದ್ರೂ ಕೂಡ ಗೊತ್ತಾಗೋದಿಲ್ಲ. ಅದು ಇದಕ್ಕೆ ವ್ಯಕ್ತವಾಗಿಲ್ಲ ಅಂತ ಹೇಳಬೇಕು. ಅಸಂಸೃಷ್ಟ ಸ್ಟೇಜು, ಸಂಸೃಷ್ಟ ಸ್ಟೇಜ್. ದೇವ್ರದ್ದು ಹಾಗಲ್ಲ, ಎರಡು ಸ್ಟೇಜ್ ಇಲ್ಲ ದೇವರಿಗೆ. ಯಾವಾಗಲೂ ಅವ್ಯಕ್ತಾನೆ. ಅನುಗ್ರಹದಿಂದ ಕಿಂಚಿತ್ ಭಕ್ತರಿಗೆ ತೋರಿಸ್ತಾರೆ, ಯೋಗ್ಯತೆ ತಕ್ಕಷ್ಟು ಅಷ್ಟೇ. ವಿಶ್ವಮೂರ್ತಿ ಅವ್ಯಕ್ತ. ನಾವೇ ನೋಡೋದು ಬೇರೆ, ಅವ್ರು ತೋರಿಸೋದು ಬೇರೆ. ಎಷ್ಟು ವ್ಯತ್ಯಾಸ ಇದೆ. ಅವರೇ ತೋರಿಸಿದಾಗ ಅವ್ರ ಶಕ್ತಿ ಅದು, ನಾವು ನೋಡಿದಾಗ ನಮ್ಮ ಶಕ್ತಿ ಅದು. ನಮ್ಮ ಶಕ್ತಿಯಿಂದ ಕಾಣ್ಬೋದ, ಈ ಭೌತಿಕರ ನಮ್ಮ ಶಕ್ತಿಯಿಂದ ಕಾಣ್ಬೋದು. ನಮಗೆ ಗಾಡಿ ಕಾಣದೆ ಹೋದ್ರೂ ಫೀಲ್ ಮಾಡ್ಬೋದು, ಗೊತ್ತಾಯ್ತಾ? ಆದರೆ ಅದು ಮಾಡ್ಲಿಕ್ಕೂ ಬರೋದಿಲ್ಲ ದೇವ್ರ ಬಗ್ಗೆ. ಆದ್ದರಿಂದ ಗಾಡಿ ನಮಗೆ ಯಾತಕ್ಕೆ ಅಪ್ರಾಕೃತ ಅಲ್ಲ ಅಂದರೆ ಫೀಲ್ ಮಾಡ್ತೀವಿ ನಾವು. ಅದರಿಂದ ಅಪ್ರಾಕೃತ ಯಾವ ದೃಷ್ಟಿಯಿಂದನೂ ಪ್ರಾಕೃತ ಕಣ್ಣಿಗೆ ಕಾಣಿಸೋದಿಲ್ಲ. ಶತಮೂರ್ತಿ ಶತಾನನಃ, ಒಂದೊಂದು ಮೂರ್ತಿಗೂ ಆನನ. ಮೂರ್ತಿ ಅನಂತ, ಒಂದೊಂದು ಮೂರ್ತಿಯ ಮುಖನೂ ಅನಂತ. ಅದೇ ಪ್ರತ್ಯೇಕ ಶಿವಗುಣ ಅನಂತ ಸೀಮತ್ವ ಮುದಿರಿದೆ ದೇವರ ವಿಶೇಷತೆ. ಆ ರೀತಿ ದೇವರ ಚಿತ್ರವನ್ನು ಕೊಡಲಿಕ್ಕೆ ಯಾರಿಗೂ ಶಕ್ಯ ಇರಲಿಲ್ಲ. ಅದನ್ನು ಹೇಳಿದವರು ಆಚಾರ್ಯರು. ಏಕೋ ನೈಕ ಸವ ಕಿಂ ಯತ್ತತ್ಪದವನುತ್ತಮಂ ಲೋಕಬಂಧುರ್ಲೋಕನಾಥೋ ಮಾಧವೋ ಭಕ್ತವತ್ಸಲಃ. ಏಕೋ ನೈಕಃ ಸವಃ ಕಃ ಕಿಂ ಯತ್ತತ್ಪದಮನುತ್ತಮಂ ಲೋಕಬಂಧುಃ ಲೋಕನಾಥಃ ಮಾಧವಃ ಭಕ್ತವತ್ಸಲಃ. ಏಕಃ, ಓಂ ಏಕಾಯ ನಮಃ, ನೈಕಾಯ ನಮಃ, ಆಮೇಲೆ ಸವಾಯ ನಮಃ, ಕಾಯ ನಮಃ, ಕಾಯ ನಮಃ. ಕಿಂ, ಆಮೇಲೆ ಹೇಳ್ಬೇಕೀಗ ಕಿಮೇನೋ ಹೇಳ್ಬೋದು. ಎತ್ತತ್ ಎತ್ತತ್ ಎತ್ ಯಸ್ಮೈ ನಮಃ. ಎತ್ತಂಬ ಚತುರ್ಥಿ ಯಸ್ಮೈ ಆಗತ್ತೆ. ಆಮೇಲೆ ತಸ್ಮೈ ನಮಃ, ಯಸ್ಮೈ ನಮಃ. ಯಶ ಕಶ್ಯಾಪಿ ನಮಃ ಅಲ್ಲ, ಮತ್ತೆ ಯಸ್ಮೈ ಕಸ್ಮೈ. ದೇವರು ಯಾ ಶಬ್ದ ಎತ್ತಂದು ದೇವರು, ತತ್ತಂದ್ರು ದೇವರು. ತತ್ವಮಸಿ ದೇವರಿಲ್ವಾ ಅಲ್ಲಿ? ಗೊತ್ತಾ? ಎತ್ತತ್ಪದವನುತ್ತಮಂ. ಅದಕ್ಕೆ ಎಲ್ಲೋಯ್ತದು? ಎತ್ತತ್ಪದೇ ನಮಃ. ಈ ಕಿಮ್ಮಿಗೆ ಇನ್ನೊಂದು ತತ್ತ ಇಟ್ಕೊಂಡ್ರೆ ಕಸ್ಮೈ ಕೂಡ ಮಾಡ್ಬೋದು. ಕಸ್ಮೈ ನಮಃ ಹೇಳಬೇಕು. ಕಸ್ಮೈ ನಮಃ, ಕಸ್ಮೈ ಎರಡೂ ಬರುತ್ತಾ? ಇದು ನಪುಂಸಕ ಲಿಂಗಕ್ಕೂ ಅದೇ ರೂಪ, ಪುಲ್ಲಿಂಗಕ್ಕೂ ಅದೇ ರೂಪ. ಅದಕ್ಕೆ ಗೊತ್ತಾಯ್ತಾ? ಕೆಲವು ಪದ ಎತ್ತಿದೆ, ಯಹ ಎತ್ತು, ಅದು ಪುಲ್ಲಿಂಗ ನಪುಂಸಕ, ಎರಡಕ್ಕೂ ಯಸ್ಮೈಯೇ. ಅರ್ಥ ಆಯ್ತಾ? ತಪ್ಪಲ್ಲ. ಈ ರೀತಿ ಹೇಳಿದ್ರು ತಪ್ಪು. ಕಿಮ್ಮತ್ತು ಇಟ್ಕೊಂಡು ಹೇಳಿದ್ರೆ ಅನುಸಂಧಾನ ಇಟ್ಕೊಂಡು ಹೇಳಬೇಕು. ಪದ ಬೇರೆ. ಪದಾಯ ನಮಃ, ಅನುತ್ತಮಾಯ ನಮಃ, ಅದು ಹಿಂದೆ ಬಂದಿದೆ. ಜ್ಞಾನಮನುತ್ತಮಂ ಅಲ್ಲಿ ಬಂದಿತ್ತು. ಆಮೇಲೆ ಲೋಕಬಂಧು, ಲೋಕಬಂಧವೇ ನಮಃ, ಲೋಕನಾಥಾಯ ನಮಃ, ಮಾಧವಾಯ ನಮಃ, ಭಕ್ತವತ್ಸಲಾಯ ನಮಃ. ಲೋಕಬಂಧವೇ. ಏಕಃ, ಏಕಃ ಒಬ್ಬನೇ. ಒಬ್ಬನೇ ಶಬ್ದಕ್ಕೆ ಏಕೋ ನಾರಾಯಣ ಆಶ್ರಿತ. ಏಕಃ ಸ್ವತಂತ್ರ ಅಂತ ಅರ್ಥ. ಏಕಃ ಅವರೊಬ್ಬರೇ ಎಲ್ಲ ಮಾಡಿದ್ದು ಅಂತ ಕೇಳಿದರೆ ಸ್ವತಂತ್ರ, ಇನ್ನ ಡಿಪೆಂಡೆನ್ಸ್ ಇಲ್ಲದೆ ಮಾಡಿದ್ದಾರೆ. ಏಕಃ ನೈಕ, ನಾ ಏಕಃ. ಅದರ ರೂಪಗಳು ಎಷ್ಟಿವೆ? ವಸ್ತು
ಒಬ್ಬನು ತಾನು ಆ ರೂಪಗಳು ಮಾತ್ರ ಅನೇಕ ರೂಪ ಇಟ್ಕೊಂಡಿದ್ದಾನೆ. ಆಮೇಲೆ ಅನೈಕ ಬಿಡಿಸ್ಬೋದು. ಅನಹ ಏಕಃ. ಅನಹ ಮುಖ್ಯ ಪ್ರಾಣ ತಾನೊಬ್ಬನೇ, ಮುಖ್ಯ ಪ್ರಾಣ ಪರಮುಖ್ಯ ಪ್ರಾಣ ಅಂದರೆ ಪ್ರಾಣಸ್ಯ ಪ್ರಾಣ ಒಬ್ಬನೇ. ಆ ಬಂತಲ್ಲ ಅನೈಕ. ಅಂದರೆ ಪ್ರಾಣದೇವರು. ಅನೈಕ, ಅದಕ್ಕಿನ್ನೂ ಅನೇಕ ಅರ್ಥ ಮಾಡಬಹುದು. ಸವಹ, ಸವ ಅಂತೇಳಿ ಉತ್ಸವ, ಸವ, ಯಜ್ಞ ಅನೇಕ ಅರ್ಥ ಇದೆ. ಸಹ ವಹ ಸವಹ ಪರಮಾತ್ಮ, ಯಜ್ಞವೂ ಅವನೇನೆ, ಕಹ ಅವನೇನೆ, ಆನಂದಪೂರ್ಣ ಅಂತ ಅರ್ಥ ಕಹ ಅಂದರೆ. ಕಿಮ್ ಅಂದರೆ ಪ್ರಶ್ನಾರ್ಥಕ ಹೊಡಿತಾನೆ, ಅವಳು ಪೂರ್ತಿ ತಿಳಿಯೋದಿಲ್ಲ, ಅದರಿಂದಾಗಿನೇ ಪ್ರಶ್ನ. ತತ್ತ ಕಿನ್ನೈತಿ ವಿದ್ವತ್ಸು ಮೀಮಾಂಸಿತಂ, ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ. ಕಿಮ್ ಒಂದು ರೂಪ, ಕಿಂ ರೂಪ, ಕಿಂ ರೂಪ, ಕರೂಪ, ಅದಕ್ಕೆ ಕರೂಪ. ಮತ್ಸ್ಯ ಕರೂಪ ಲಯೋಧ ವಿಹಾರಿ, ಮತ್ಸ್ಯ ಕರೂಪ, ಕಾಯಿತಿ ರೂಪ ಹಾಸ್ಯ, ಅರ್ಥ ಆಯ್ತಾ? ಮತ್ಸ್ಯ ಕರೂಪ. ಕಿಮ್ ಅಂದ್ರೇನು, ಏನಿದು ಈ ಮಾತನ್ನು ಯಾರು ಉಪಯೋಗಿಸ್ತಾರೆ ಗೊತ್ತಾ? ಹಿರಣ್ಯಕಶಿಪು ಕಿಮೇತತ್, ಅಹೋ ಮೃಗೇಂದ್ರ ರೂಪ ಕಿಮೇತತ್, ಉತ್ತರ ಅಲ್ಲೇ ಇದೆ, ಕಿಮ್ಮೆ ಅದು. ಕಿಮ್ಮ ಅಂದರೆ ವಿಷ್ಣುವೇ, ಏನಿಲ್ಲ ಅಂತ ಹೇಳ್ತಾ ಆದರೆ ಅಲ್ಲೇ ಇದ್ದಾರೆ. ಎತ್ತತ್ತದ ಮನೋತ್ತಮಂ ಲೋಕಬಂಧು ಲೋಕನಾಥ. ಆಮೇಲೆ ಬಂದೆ ತತ್ ಎತ್ ಅಂತ ಹೇಳಿದ್ರು ದೇವರು. ತತ್ ಅಂದರೆ ಎಲ್ಲ ಕಡೆ ಇದ್ದಾರಾದ್ರಿಂದ ಎತ್ತು, ಎದುರಿಗಿದ್ದಾರಾದ್ರಿಂದ ತತ್ತು. ತೋರಿ ತೋರದಲ್ಲಿ ಇರುತ್ತಿಪ್ಪ ಜಗನ್ನಾಥ ವಿಠಲನ. ತೋರಿ ತೋರದಲೆ, ತೋರಿದ್ದು ಎತ್ತು, ಅದು ತತ್ತು, ಅಥವಾ ಅದು ಎತ್ತು ಇದು ತತ್ತು, ಹೇಳೋ ಕ್ರಮದಲ್ಲಿ ಡಿಪೆಂಡ್ ಆಗುತ್ತೆ ಅಷ್ಟೆ. ಅದು ಇದು ಅಂಬೋದು ರಿಲೇಟಿವ್ ಟರ್ಮ್ಸ್. ಮುಂದೆ ಪದಂ, ಪದಂ ಅಂದರೆ ಇದು ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ, ಗೊತ್ತಾಯ್ತಾ? ಯತ್ಪದಂ ವೇದ ಸಂವೇದ್ಯಂ. ಆದ್ದರಿಂದ ಪದ ಅಂದರೆ ಸ್ವರೂಪ, ಆ ಥರ ಪದ ಅಂದರೆ ವಿಶಿಷ್ಟವಾದದ್ದು. ಇನ್ನು ಹೇಳೋದಾದರೆ ಪಾಲಯತೀತಿ ಪಹ, ದದಾತೀತಿ ದಹ, ಪಶ್ಚಾಸೋದಶ್ಚ ಪದ, ಆಗ ಬೆಳಕು ಬರೋದು. ಅದು ಇನ್ನೊಂದು ರೀತಿ ಸ್ವರೂಪ. ಸ್ವರೂಪ ಪದ ಅಂತ ಹೇಳಿದ್ರೆ ಪಾದ ಅಂತಲೂ ಅರ್ಥ ಇದೆ, ಸ್ವರೂಪ ಅಂತ ಅರ್ಥ ಇದೆ. ಆ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳ್ಬೇಕು. ಪಾದಕ್ಕೆ ನಮಸ್ಕಾರ, ಸ್ವರೂಪಕ್ಕೂ ನಮಸ್ಕಾರ. ಅದೇನು ಏನಿಲ್ಲ, ಪೂರ್ತಿ ಕಾಣದೆ ಹೋದ್ರೆ ಸ್ವರೂಪಕ್ಕೆ ನಮಸ್ಕಾರ. ಎರಡು ಕೊಡಿಸ್ಬೋದು. ವಿರುದ್ಧವಾದಾಗ ದೇವರಿಗೆ ಅದು ಅಪ್ಲೈ ಆಗಲ್ಲ. ದೇವರಿಗೆ ಏನು ಹೇಳಿದ್ರು ಕೊಡಿಸಕ್ಕೆ ಬರುತ್ತೆ, ಆದರೆ ಹೊಂದಿಸ್ಬೇಕು, ಅದು ಇಂಪಾರ್ಟೆಂಟ್. ಸುಮ್ಮನೆ ಕನ್ವಿಸ್ಕೊಂಡು ಹೇಳಬಾರ್ದು. ಅನುತ್ತಮಂ, ಹಿಂದೆ ಬಂದಿದೆ, ಅದಕ್ಕಿಂತ ಉತ್ತಮ ಯಾರೂ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯ. ಲೋಕಬಂಧು, ಲೋಕಕ್ಕೆ ಬಂಧು ಪರಮಾತ್ಮ, ಲೋಕಕ್ಕೆ ಬಂಧುವಾಗಿದ್ದಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. 4 ಬಂಧುಗಳು ಇರ್ಬೋದು, ಎಲ್ಲರೂ ಬಂಧುಗಳಂತ ತಿಳ್ಕೊಂಡ್ರೆ ಎಲ್ಲರಿಗೂ ಈಕ್ವಲ ಕೊಡಬೇಕಾಗತ್ತೆ. ಅದಕ್ಕೇನೆ ಜ್ಞಾನಿಗಳಿಗೆ ಈ ಬಂಧು ತಂಗಿದೇತೋ ಮುಖ್ಯ ಅಲ್ಲ. ಏನು ಮುಖ್ಯ? ಭಗವದ್ಭಕ್ತ ಹೌದೋ ಅಲ್ಲ, ಅಷ್ಟೇ ಮುಖ್ಯ. ಆದರೆ ನಿಷ್ಪಕ್ಷಪಾತವಾಗಿ ಕೊಡಬೇಕು. ಲೋಕಬಂಧುರು ಲೋಕನಾಥ. ಲೋಕನಾಥ ಇನ್ನೂ ಭಾರಿ ಅರ್ಥ ಇದೆ. ಲೋಕ ಅಂತ ಹೇಳಿದರೆ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರಗಳ ಮೂಲಕ ತಿಳಿತಕ್ಕಂಥವನು. ಲೋಕಕ್ಕೆ ನಾಥನಾದವನು. ಎಷ್ಟು ಲೋಕಕ್ಕೆ? ಚತುರ್ದಶ ಲೋಕಕ್ಕೆ. ಭೂತ ಭವ್ಯ ಭವಲ್ಲೋಕಗಳಿಗೆ ಪಾಲಕ, ಭೂತ ಭವ್ಯ ಭವಲ್ಲೋಕರಿಗೂ ಬಂಧು. ಈರರಿಗೆಲ್ಲ ಬಂಧು ಅಷ್ಟೇ ಅಲ್ಲ, ಇಂದಿನ ಮುಂದಿನ ಎಲ್ಲರಿಗೂ ಬಂಧುವೇ ಪರಮಾತ್ಮ. ಆಮೇಲೆ ಮಾಧವ ಲಕ್ಷ್ಮೀಪತಿ, ರಮಾಧ ಇತ್ ಮಾ ಜಗದಂಬ ಈತ ಜಗತ್ಪಿತ. ಆಮೇಲೆ ಅಮಾಧವ, ಅಮ ಅಂತ ಹೇಳಿ ಅಮ ಪರ್ವಕಾಲಗಳು, ಅದಕ್ಕೆಲ್ಲ ಸ್ವಾಮಿಯಾಗಿದ್ದಾರೆ. ಪ್ರತಿಪಾದ್ಯ ಅಮಾವಾಸ್ಯೆ ಕೊಡ್ಬೇಕಾದ್ರೂ ದೇವ್ರ ಪೂಜೆನೆ, ಹುಣ್ಣಿಮೆನೂ ದೇವ್ರ ಪೂಜೆನೆ. ಆದ್ದರಿಂದ ಅಮ ಎಲ್ಲದಕ್ಕೂ. ಅಮ ಅಂದರೆ ಅವಿದ್ಯ, ಮಾ ಅಂದರೆ ವಿದ್ಯಾ, ಅಮ ಅವಿದ್ಯೆಗೂ ಸ್ವಾಮಿ. ಬಂದ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಎಲ್ಲ ದೇವ್ರ ಕೈಲಿರೋದ್ರಿಂದ ಅದಕ್ಕೆ ಸ್ವಾಮಿಯಾಗಿದ್ದಾನೆ. ಭಕ್ತವತ್ಸಲ, ಭಕ್ತರ ಮೇಲೆ ಭಾರಿ ಪ್ರೀತಿ ತೋರಿಸ್ತಾನೆ. ಎಷ್ಟು ಅಂತ ಕೇಳಿದರೆ ತನ್ನ ಮಕ್ಕಳು ನೋಡೋದಂತೆ ನೋಡ್ತಾನೆ. ಭಕ್ತವತ್ಸಲ. ಆಮೇಲೆ ಇನ್ನೂ ಹೇಳೋದಾದರೆ ಅಭಕ್ತವತ್ಸಲ, ಇದು ವೆರಿ ಇಂಪಾರ್ಟೆಂಟ್. ಮಾಧವೋ ಅಭಕ್ತವತ್ಸಲ, ಅಭಕ್ತರಿಗೂ ಕರುಣೆ ತೋರಿಸ್ತಾನೆ. ಇದರ ಅಂದ ತಮಸ್ಕೊಟ್ಟು ಕೊಂದೇ ಹಾಕಿಬಿಡ್ಬೋದಾಗಿತ್ತು, ಕೊಲ್ಲೋದಿಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ. ಇವತ್ತು ಜೈಲಲ್ಲಿ ಇದ್ದವ್ರಿಗೆ ಸರ್ಕಾರನ ಕೊಡುತ್ತೋ ಇಲ್ಲೋ? ಕೊಡ್ಬೇಕಾದ್ರೆ ಬಿಸಾಕೋದಿಲ್ಲ. ಮತ್ತೆ ಅದೇನೋ ಬಿಸಾಕಿದ್ರೆ ಅಪರಾಧಿ ಆಗ್ತಾನೆ. ಇವು ಡೈಲರ್ ಹಾಗೆಲ್ಲ ಮಾಡಕ್ಕೆ ಬರಲ್ಲ. ಅವ್ರಿಗೆ ವ್ಯಕ್ತಿ ಊಟ ಹಾಕಿದಾಗೆ ಹಾಕಬೇಕಾ ಹೊರತು ಬೇರೆ ಇಲ್ಲ. ಆ ಮಟ್ಟಿಗೆ ವಾತ್ಸಲ್ಯ ದೇವರದಿದೆ. ದುರ್ಯೋಧನ ಹುಟ್ಟಿದಾಗ ಸತ್ತೋಗ್ತಿದ್ರು ಅವರು. ಪಪಾತ ಗರ್ಭ ಬಿದ್ದೋಯ್ತು, ಸುಮ್ಮನೆ ಇದ್ದರೆ ಸತ್ತೋಗ್ತಿದ್ರು ಎಲ್ಲರೂ. ಬಂದ ರರಕ್ಷ ಗರ್ಭಮೀಶ್ವರ ಸ ದೇವ ಕಾರ್ಯ ಸಿದ್ಧೈ, ಅದು ಕಾಪಾಡ್ತಾರೆ. ಅದೇನದು? ವಾತ್ಸಲ್ಯ ತಾನೆ. ಅದು ದೇವರು ಕರುಣಾಳು. ಒಂದು ಅಯೋಗ್ಯರ ಬಗ್ಗೆನೂ ಕರುಣಾಳುವೆ. ಯಾತಕ್ಕೆ?
ನಾನು ಕ್ಷಮಾಬ್ಧಿ ಅಂತ ಹೇಳಿಲ್ಲ, ವೇದವ್ಯಾಸರು ಕ್ಷಮಾ ಸಮುದ್ರರು ಅಂತ ಹೇಳಿಲ್ಲ. ಹಾಗೆ ಹೇಳ್ತಿದ್ರೆ ಯಾರೋ ಎಲ್ಲೋ ಬೈದಿದ್ದು ಕೇಳಿದ್ರೆ ಹೊಡೆದಾಕ್ಬಿಡ್ತಾರೆ. ಅವ್ರ ಬಗ್ಗೆ ಅವ್ರು ಹೇಳಿದ ಮತ್ತೆ ಖಂಡನೆ ಮಾಡಿದ್ರು ಕೂಡ ತಪ್ಪಾಗಿ ಅನುವಾದ ಮಾಡಿದ್ರು ಏನು ಮಾಡಲಿಲ್ಲ ಅವರು, ತಮ್ಮ ತಕ್ಷಣಾದ್ಯೋ ನತಿಧಕ್ಷತೆ ಸ್ಮ. ಅದರಿಂದ ಸವ್ಯಾಸಾರೂಪೋ ಭಗವಾನ್ ಕ್ಷಮಾಬ್ಧಿ ಅಂತ ಹೇಳಿದ. ಹಾಂ, ಮತ್ತೆ ಅವ್ರು ಬರೀ ಪರಮಾದ ಎಲ್ಲಿ ಪಾಡ್ತಾರೆ ಅವರು, ಆದರೆ ಅಷ್ಟಕ್ಕೆ ಒಂದು ಬೆಲೆ ಮಹತ್ವ ಕೊಡ್ತಾರೆ. ಭಕ್ತಿ ಇಲ್ಲದೆ ಮಾಡಿದ್ರು ಕೂಡ ಒಂಚೂರು ಕೊಡ್ತಾನೆ, ಏನು ಕೊಡೋದಿಲ್ಲ ಅಂತಲ್ಲ. ಗೊತ್ತಾಯ್ತು, ಭಕ್ತಿ ಇಲ್ಲದೆ ಮಾಡಿದರೂ ಕೂಡ ಗೊತ್ತಾಯ್ತಾ, ಪರಮಾತ್ಮ ಅಷ್ಟಕ್ಕೆ ಪ್ರಯೋಜನ, ಅಷ್ಟಕ್ಕೆ ಮಾತ್ರ ಫಲ ಕೊಟ್ಟೆ ಕೊಡ್ತಾನೆ. ಭಕ್ತವತ್ಸ ಅದಕ್ಕೆ ಅಲ್ಲ, ತಪ್ಪದು. ಸ್ವರೂಪ ಹಾಗೆ ನಾಶ ಮಾಡೋದ್ರೆ ಎಲ್ಲ ನಾಶ ಮಾಡಬೇಕಾಗತ್ತೆ. ಸ್ವರೂಪ ನಾಶ ಮಾಡ್ತಾನೆ ಅಂತ ಹೊರಟ್ರೆ ಸಾಧನೆಗೆ ಅರ್ಥ ಇಲ್ಲ. ಹಾಗಿದ್ರೆ ಸ್ವರೂಪ ನಾಶದಿಂದ ಎರಡಿದೆ. ಒಂದು ನೋಡೋದಕ್ಕೆ ಅಡ್ವಾಂಟೇಜ್ ಕಾಣುತ್ತೆ, ಬಟ್ ವ್ಯಕ್ತಿತ್ವನೇ ಹೋಗೋದಾದರೆ ಕೈ ಕಾಲು ಮುರಿದು ಪರವಾಗಿಲ್ಲ, ಪ್ರಾಣ ಉಳಿಸಿ ಅಂತ ಹೇಳೋದಿಲ್ಲ. ಅರ್ಥ ಏನಾಗ ಬದುಕೋದಕ್ಕೆ ಇಷ್ಟಪಡ್ತಾರೆ ಅಂತ ಆಯ್ತಾ ಇಲ್ವೋ? ಎಷ್ಟೋ ಜನ ನೋಡಿದ್ವಿ ಕೆಲವರಿಗೆಲ್ಲ, ಯಾವುದೋ ಮಗು ಹುಟ್ಟಿರುತ್ತೆ, ಮೈ ತುಂಬ ರೋಗ, ಅದಕ್ಕೆ ಆದರೂ ಉಳಿಸಿ. ಅವ್ರು ಹೇಳ್ತಾರೆ ಉಳಿದ್ರೆ ಏನೂ ಪ್ರಯೋಜನ ಇಲ್ಲ, ಪರವಾಗಿ ಇದ್ದಷ್ಟು ಇರಲಿ, ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಒಂದು 2-3 ತಿಂಗಳು ಹೋಗ್ಬಿಡ್ತು, ಅಷ್ಟು ಲಕ್ಷ ದುಡ್ಡು ಹೋಯ್ತು. ಇದು ಅಷ್ಟಿತ್ತು ಅಂದ್ರೆ ಸಮಾಧಾನ, ಮತ್ತೆ ಅವರಿಗೆ ದುಡ್ಡು ಹೋಯ್ತು ದುಃಖ ಅಲ್ಲ, ಅಷ್ಟು ದಿವಸ ಇತ್ತಲ್ಲ. ಅದರಿಂದ ಇರುವಿಕೆ ಒಂದು ಅರ್ಥ ಇದೆ. ಆದರೆ ಯಾವಾಗಲೂ ಕೂಡ ಇಷ್ಟೆಲ್ಲ ಗೋಳಾಡ್ಸಿ ಕೊಂದುಬಿಡಿ ಅಂತ ಹೇಳಿ, ಇಷ್ಟೆಲ್ಲ ಗೋಳಾಡ್ಸಿ ಕೊಂದಾಕಿಬಿಡಿ ಅಂತ ಹೇಳ್ತಾರೆ. ಆದರೆ ಅಂತಾರಷ್ಟೇ, ಕೊಂದಾಗಲೂ ಏನಿದೆ ಅಂತ ಗೊತ್ತೋ ಅವರಿಗೆ, ಸುಖ ಇದೆ ಅಂತ ಗೊತ್ತೋ ಅವರಿಗೆ. ಕೊಂದಾಗ ಇಲ್ಲವ್ರು ಹೇಳ್ತಿದ್ದಿಲ್ಲ ಮಾತನ್ನು. ದೇರ್ಫೋರ್ ಅಸ್ತಿತ್ವ ಕಳ್ಕೊಳ್ಳೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಅದರಿಂದ ಅದಿರಬೇಕು. ಮತ್ತೆ ಅವರಿಗೆ ಬುಂಡ ತಿಂಡಿ ಇಲ್ಲ, ಅವರಿಗೆಲ್ಲ ವ್ಯವಸ್ಥೆ ಮಾಡಿಲ್ಲ. ಅವರು ಕೂಡ ಪದಾರ್ಥ ಅವ್ರಿಗೆ ಬೆಳೆ ಕೊಟ್ಟಿಲ್ಲ, ಪರಮಾತ್ಮ ಪದಾರ್ಥಗಳನ್ನು ಅವರಿಗೆಲ್ಲ ಸಿಗುತ್ತಾ ಇಲ್ಲ, ಎಲ್ಲ ಕೂಡ. ಖೈದಿಗಳಿಗೂ ಅನ್ನ ಹಾಕೋದು ಸರ್ಕಾರ ಅಂತ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಹೇಳಬೇಕಾಗಿಲ್ಲ. ಯಾಕೆ ಅದೊಂದು ಕರುಣೆ ಬೇಕಾ, ಕರುಣೆ ಇಲ್ಲದವರೆ ಸಾಧ್ಯ ಇಲ್ಲ. ಭಕ್ತವತ್ಸಲ, ಭಕ್ತರಿಗೆ ಭಕ್ತರಲ್ಲದವರ ಮೇಲೂ ಪ್ರೀತಿಯನ್ನು ತೋರಿಸ್ತಾನೆ, ಯಥಾಯೋಗ್ಯ ಅಷ್ಟೆ. ಆಮೇಲೆ ಸುವರ್ಣವರ್ಣೋ ಹೇ ಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಕೃತಾಸೀರಚಲಶ್ಚಲಃ. ಸುವರ್ಣವರ್ಣಃ ಹೇಮಾಂಗಃ ವರಾಂಗಃ ಚಂದನಾಂಗದಿ ವೀರಃ ವಿಷಮಃ ಶೂನ್ಯಃ ಘೃತಾಸೀಃ ಅಚಲಃ ಚಲಃ. ಸುವರ್ಣವರ್ಣಃ, ಸುವರ್ಣದಂತೆ ಓಂ ಸುವರ್ಣವರ್ಣಾಯ ನಮಃ, ಹೇಮಾಂಗಾಯ ನಮಃ, ವರಾಂಗಾಯ ನಮಃ, ಚಂದನಾಂಗದಿನೇ ನಮಃ, ವೀರಘನೇ ನಮಃ, ವಿಷಮಾಯ ನಮಃ, ಶೂನ್ಯಾಯ ನಮಃ, ಘೃತಾಶಿಷೇ ನಮಃ, ಅಚಲಾಯ ನಮಃ, ಚಲಾಯ ನಮಃ. ಸುವರ್ಣವರ್ಣ, ಪರಮಾತ್ಮ ಯಾರು? ಸುವರ್ಣವರ್ಣ. ಎಲ್ಲಿದೆ ಅದು? ಗಾಯತ್ರಿ ಮಂತ್ರಲ್ಲೇ ಹೇಳುತ್ತೆ, ಗೊತ್ತಾಯ್ತಾ? ಹಿರಣ್ಮಯ ಬಪು ಅಂದ್ರು ಒಂದೇ, ಸುವರ್ಣವರ್ಣ ಅಂದ್ರೆ ಒಂದೇ. ವರ್ಣ ಅದು ಸುವರ್ಣವರ್ಣ, ಇಬ್ರು ಸುವರ್ಣವರ್ಣ, ಇಬ್ರು ಸುವರ್ಣವರ್ಣರೇ. ಸುವರ್ಣವರ್ಣ ಅದು ಒಳಗಿನ ಅರ್ಥ ಹಾಗಲ್ಲ. ಸುವರ್ಣ, ಸುವರ್ಣ ಅಂದರೆ ಶಾಸ್ತ್ರ. ಶಾಸ್ತ್ರೈ ವರ್ಣ್ಯತೆ ಇತಿ ಸುವರ್ಣ, ಸರ್ವಶಾಸ್ತ್ರೈ ವರ್ಣ್ಯತೆ ಸುವರ್ಣ. ಸುವರ್ಣವರ್ಣ ಶಾಸ್ತ್ರೈ ವರ್ಣ್ಯತ್ವ ಅರ್ಥ. ಸುವರ್ಣೈ ಶಾಸ್ತ್ರೈ ವರ್ಣ್ಯತೆ. ಹೇಮಾಂಗ, ಹೇಮಾಂಗ ಬಂಗಾರದಂತಹ ಅಂಗವುಳ್ಳವನು. ರಿಪಿಟೇಷನ್ ಆಗಲಿಲ್ಲ ಆಗ. ಹೇಮವತ್ ವಿದ್ಯಮಾನಾನಿ ಅಂಗಾನಿ ಯಶಸ ಹೇಮಾಂಗ. ಆಮೇಲೆ ವರಾಂಗ, ಇಲ್ಲಿ ಇವೆಲ್ಲ ಏನು ಡೌಟ್ ಬಂತಾಗ ಅಂತೂ ಅಂಗಗಳಿದೆಯಲ್ಲ ಬಿಡಿ, ನಮಗಿದ್ದ ಹಾಗೆ ಅಲ್ಲ. ವರಾಂಗ ಎಂಥ ಅಂಗ? ಪ್ರಶ್ನೆ ಉತ್ತರ. ವರ ಅಂದರೆ ಶ್ರೇಷ್ಠವಾದ ಅಂಗಗಳು, ಅಪ್ರಾಕೃತ ಅಂಗಗಳು ಅಂತ ಅರ್ಥ. ವರಾಣಿ ಅಂಗಾನಿ ಅಸ್ಯ ವರಾಹ. ಅಷ್ಟೇ ಅಲ್ಲ, ವರಾಂಗ ಚಂದನಾಂಗದಿ, ಚಂದನಾಂಗದಿ ಚಂದನ ಚಂದನದಿಂದ ಮಾಡಿದ ಅಂಗದಗಳನ್ನು ಹಾಕ್ಕೊಂಡು. ಅಂಗದಿ ಅಂದ್ರೆ ಏನು? ಅಂಗಗಳನ್ನು ಅಂಗದ ಅಂತಿದೆ. ಕೈ ಏನಂತ ಕರೀತಾರೆ ಅದಕ್ಕೆ, ಇಲ್ಲಿಂದ ಹಾಕೋತಾರ, ಅದು ಅಂಗದ ಹಾಕ್ಕೊಂಡಿದ್ದಾನೆ. ಎಂಥ ಅಂಗದಗಳು ಅಂದರೆ ಚಂದನಾಂಗದಿ. ಚಂದನ ಅಂತ ಹೇಳಿದಾಗ ಶ್ರೀಗಂಧ ಅಂಗಗಳನ್ನು ಹೊಂದಿದ್ದಾನೆ. ಅದು ನೋಡೋದಕ್ಕೆ. ಮುಂದೆ ಹೋದರೆ ಚಂದನ ವಿದ್ಯಮಾನಾನಿ ಅಂಗಾನಿ ದೀಯತೆ ಅನೇನ. ಭಕ್ತರಿಗೆ ಕೂಡ ಏನಂತ ಕೊಡ್ತಾನೆ? ಜಾಂಬವಂತ, ತ್ರಿವಕ್ರೆ ಮೊದಲಾದವರಿಗೆ, ಘಂಟಾಕರ್ಣ ಕರ್ಣಾದಿಗಳಿಗೆ ಒಳ್ಳೆ ಅಂಗಗಳನ್ನು ಕೊಡ್ತಾನೆ. ಗೊತ್ತಾಯ್ತಾ? ಒಳ್ಳೆ ಅಂಗಗಳು. ಇಷ್ಟಾದರೂ ಪ್ರಾಕೃತನೇ, ಅಪ್ರಾಕೃತ ಅಲ್ಲ. ಸ್ವರೂಪದಲ್ಲಿ ಅಪ್ರಾಕೃತ ಇದ್ದರೂ ಕೂಡ ಆಗ ಬಂದಿದ್ದೇನದು? ಅದನ್ನು ಕೊಡ್ತಾರೆ, ಸ್ವರೂಪಾಂಗನೂ ಕೊಡ್ತಾರೆ.
ಇನ್ನೂ ಕಲೆ ಇದೆ. ಚತಿ ಆಹ್ಲಾದೆ, ಚತಿ ಆಹ್ಲಾದ ಅಂತ ಹೆಸರು. ಚಂದನಾಂಗದೆ ಅಂದ್ರೇನು? ಆತನ ಅಂಗಗಳು ಕೂಡ ಜ್ಞಾನಾನಂದಮಯ ಅಂತ. ಆಹ್ಲಾದ ಆನಂದ. ಧಾತು ಬಂದಿರೋ ಚಂದ್ರನ ಹಾಗೇನೆ ಆಹ್ಲಾದಕರಣ ಆಗಿದ್ದಕ್ಕೆ ಚಂದ್ರ ಅಂತ ಹೆಸರು. ಕೃತ. ಆಮೇಲೆ ಅದು ವೀರಹ. ವೀರಹ ವೀರರನ್ನು ಕೊಲ್ತಾನೆ ಒಂದರ್ಥ. ಎಂಥ ವೀರರನ್ನಂದರೆ ಉಳಿದವರಿಂದ ಅವಧ್ಯರಾದ ವೀರರನ್ನು ಕೊಲ್ತಾನೆ, ಅದು ಗ್ರೇಟ್ ಅದು. ಆಮೇಲೆ ಎರಡನೇದಾಗಿ ವಿ ಅಂದರೆ ಗರುಡ, ವೀರ ಅಂದರೆ ವಾಯುದೇವರು, ಅವರಿಂದ ಕೊಲ್ಲಿಸ್ತಾನೆ, ವೀರರಿಂದ ಕೊಲ್ಲಿಸ್ತಾನೆ. ವೀರಾಭ್ಯಾಂ ಹಂತಿ, ಅದಕ್ಕೋಸ್ಕರನೇ ವೀರಹ ಕೂಡ ಹೌದು. ಆಮೇಲೆ ವಿ ಈ ಈರ, ಈ ಒಳಗೆ ಎರಡು ಬರುತ್ತೆ. ಈ ಎರಡು ಮತ್ತು ಈನೇ ಆಗೋದು. ಈ ಅಂದರೆ ಮಹಾಲಕ್ಷ್ಮಿ, ದುರ್ಗಾದೇವಿಯಿಂದ ಕೊಲಿಸ್ತಾರೆ. ದುರ್ಗಾ ಪುನರ್ವಿಪ್ರ ಕೊಲೆಪತೇರಣ ಹನಿಷ್ಯತಿವ್ರಾತ ಮಥಾಸುರಾಣ, ಅವ್ರ ಕೈಲೂ ಕೊಲಿಸ್ತಾರೆ. ಮೂರು ಬರುತ್ತಾಗ. ವಿ ನೋಡೋದಕ್ಕೆ ಒಂದು ಪದ ಬಿಡಿಸಿದರೆ ವಿ ಈ ಈರ ವೀರ, ಅವರಿಂದ ಸಂಹಾರವನ್ನು ಮಾಡಿಸ್ತಾನೆ. ವಿಷಮಃ ವಿಷಮಃ ಸಮಃ ವಿಷಮಃ, ಸಮನಲ್ಲದವನು ಅವನು, ಸಮನಲ್ಲದವನು. ಯಾತಕ್ಕೆ ಸಮನಲ್ಲ? ಸಮನಾದರೆ ಎಲ್ರಿಗೂ ಒಂದೇ ಫಲ ಕೊಡಬೇಕಾಗಿತ್ತು. ವಿಷಮ ಅಂದರೆ ಫಲ ವಿಷಮ, ವ್ಯಕ್ತಿತ್ವ ವಿಷಮ ಅಲ್ಲ, ವಿಷಮ ಫಲಗಳನ್ನು ಕೊಡ್ತಾನೆ. ಕೌರವ ಪಾಂಡವರ ಯುದ್ಧ, ಅವರಿಗೆ ಗೆಲುವು, ಇವರಿಗೆ ಸೋಲು, ಸ್ಟಿಲ್ ಸಮ. ಏಕೆ? ಅವರಿಗೆ ಸೋಲೆ ಸಿಗಬೇಕಾಗಿತ್ತು, ಸೋಲು. ಇವರಿಗೆ ಗೆಲುವೇ ಸಿಗಬೇಕಾಗಿತ್ತು, ಗೆಲುವು. ಆವಾಗ ಸಮ. ಗೊತ್ತಾ? ವಿಶಿಷ್ಟವಾಗಿ ಸಮ. ಇನ್ನೊಂದು ಅರ್ಥ ವಿಲಕ್ಷಣತೆಯ ಸಮಃ ವಿಷಮಃ, ವಿರುದ್ಧತೆಯ ಸಮಃ ವಿಷಮಃ. ಅಸುರರಿಗೆ ವಿಷಮ, ಇವರಿಗೆಲ್ಲ ಸಮ, ಎಲ್ಲರಿಗೂ ಸಮ, ಟೋಟಲಿ ಸಮ. ಅದಕ್ಕೆ ಅವ್ರು ಹೇಳ್ತಾರೆ, ದುರ್ಯೋಧನ ಅರ್ಜುನ ಇಬ್ಬರು ಬಂದುಬಿಟ್ಟಿದ್ದಾರೆ. ಅವಾಗ ಇಬ್ಬರು ಬಂದರು, ಇಬ್ಬರು ಅದರ ಕಥೆ ಇದ್ದೇ ಇದೆ. ಸಮಂ ಕರಿಷ್ಯೆ ಯೋಯೋಹು, ಇಬ್ಬರಿಗೂ ಸಮವಾಗಿ ಕೊಡ್ತೇನೆ ಅಂತ ಹೇಳ್ತಾರೆ. ಸಮವಾಗಿ ಕೊಟ್ಟಿದ್ದೇನೆ, ಒಂದು ತಾನು ಆ ಕಡೆ ಇದು. ನೋಡೋದಕ್ಕೆ ವಿಷಮ. ದುರ್ಯೋಧನ ಏನು ತಿಳ್ಕೊಂಡ? ಕೃಷ್ಣನೇ ಮೋಸ ಹೋಗಿಬಿಟ್ಟ ಅಂತ ತಿಳ್ಕೊಂಡ. ಆ್ಯಕ್ಚುಲಿ ಮೋಸ ಹೋಗಿದ್ದು ದುರ್ಯೋಧನ. ಒಂದೇದೇನದು? ಸಮವಾಗಿ ನಿಮ್ಮ ಯೋಗ್ಯತೆ ಸಮವಾಗಿ ಕೊಡ್ತೇನೆ ಅಂತ ಅರ್ಥ. ಯೋಗ್ಯತೆ ಸಮವಾಗಿ ಕೊಡ್ತೇನೆ. ಅಂಗಡಿಗೆ ಹೋಗಿದ್ದಾರೆ, ಒಬ್ಬರಿಗೆ 1 kg ಕೊಟ್ಟ, ಇನ್ನು 10 kg ಕೊಟ್ಟ, ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರು. ನನಗೂ 10 kg ಕೊಡ, ಅವ್ರಿಗೆ ಕೊಟ್ಟೆ ಅಂತ ಕೇಳಿದ್ರೆ, ನೀನು 10 kg ದುಡ್ಡು ಅಷ್ಟರಲ್ಲಿ ನನಗೂ ಕೊಡ್ತೇನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸಮ. ಅದಕ್ಕೆ ತುಲಾಭಾರ ಕಥೆ ಬರುತ್ತಾರೆ, ತುಲಾಹಾರನ ಕಥೆ. ಯೋಗ್ಯತೆ ತಕ್ಕಂತೆ ಕೊಡ್ತಾರೆ, ಆದ್ದರಿಂದ ಪರಮಾತ್ಮ ಸಮ, ಬೇರೆ ನೋಡೋದಿಲ್ಲ. ಸ್ವರೂಪ, ಅನಾದಿ ಕರ್ಮ ಮತ್ತು ಪ್ರಯತ್ನ, ಏತಾನ್ಯನುಸೃತ್ಯ ಫಲಂ ದದಾನೀತಿ ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ. ಶೂನ್ಯ ಶಮೂನಂ ಕುರುತೆ, ಆಚಾರ್ಯ ಅರ್ಥ ಭಾಷ್ಯ ಅದು. ಶಮೂನಂ ಕುರುತೆ ಯಸ್ಮಾತ್, ದುಷ್ಟರ ಸುಖವನ್ನು ಕಡಿಮೆ ಮಾಡ್ತಾ ಅವ್ರು ಇಲ್ದಂತೆ ಮಾಡಿಬಿಡ್ತಾರೆ. ಅದಕ್ಕೆ ಶೂನ್ಯ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಬೌದ್ಧ ಮತ ಹೇಳಿಬಿಟ್ರಲ್ಲ ಅಂತ ತಿಳ್ಕೊಬಾರ್ದು. ಈ ಅರ್ಥದಲ್ಲಿ ಶೂನ್ಯ ಹೇಳಿದರೆ ಸರಿನೇ. ಅದು ಇಲ್ಲ, ಅಂಥ ಶೂನ್ಯನಲ್ಲ. ಅವು ಇನ್ನೊಂದು ಮಾಡಿದರೆ ಘೃತಾಸಿಹಿ. ಘೃತಾಸಿ ಅಂದರೆ, ಘೃತ ಅಂದರೆ ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮಿ. ಘೃತಾಸಿ, ಅವರಿಗೆ ವಿಶೇಷವಾದ ಅಂದರೆ ಸುಖ, ಅತಿ ಹೆಚ್ಚು ಸುಖ ಕೊಡ್ತಾನೆ. ಅದರಿಂದಾಗಿ ಆನಂದ ತೀರ್ಥ ಪರಾನಂದ ಬರದೇ ಇದ್ದಾಗೆ ಘೃತಾಸಿಹಿ. ಆಚಾರ ಎಲ್ಲ ತುಪ್ಪ ತಿಂತಾನೆ, ಏನಿದು ದೊಡ್ಡ ಬೆಳಿಮೇನ ನೋಡೋದಕ್ಕೆ? ತುಪ್ಪ ತಿಂತಾನೆ, ಹೋಳಿಗೆ ತಿಂತಾನೆ, 20 ತಿಂತಾನೆ, 30 ತಿಂತಾನೆ ಅಂತ ಹೇಳಿದರೆ ಅಲ್ಲ. ಘೃತಾಭಿಮಾನಿನ ಮಹಾಲಕ್ಷ್ಮಿ. ಅದಕ್ಕೆ ತುಪ್ಪ ಚೆಲ್ಲಬಾರದು ಅಂತ ಮಾಡಿದ್ದಾರೆ. ಅದಕ್ಕೆ ತುಪ್ಪ ಚೆಲ್ಕೊಡೋದು, ಅಥವಾ ತುಪ್ಪ ಚೆಲ್ಲಷ್ಟು ಹಾಕಬಾರ್ದು, ಚೆಲ್ಲಷ್ಟು ಹಾಕಿ ಚೆಲ್ಲಬಾರ್ದು. ಏನು ಮಾಡ್ತಾನೆ ಪಾಪ ಅಚಲ, ಚೆಲ್ಲಿಸಬಾರ್ದು. ಅದಕ್ಕೆ ಚೆಲ್ಲಿಸಬಾರ್ದು. ಆದ್ದರಿಂದ ಹುಷಾರಿರ್ಬ, ಅನ್ನನೇ ಚೆಲ್ಲಿಸಬಾರ್ದು. ಕೆಲವೆಲ್ಲ ಭಾರಿ ಏನೋ ಇದು ಮಾಡೋಕ್ಕೆ ಹೋಗಿ ಹೆಚ್ಚಾಗಿ ಚೆಲ್ಲಿಸ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು, ತಪ್ಪದು. ಎರಡೇ ಪಂಕ್ತಿಯವರಿಗಿಲ್ಲ ಪಾಪ. ಏನ ಅನೇಕ ಅರ್ಥಗಳು ಅದಕ್ಕೆ, ಒಂದಂತ ಹೇಳಿಲ್ಲಲ್ಲ, ಬೇಕಾದಷ್ಟು. ಘೃತಾಸಿಹಿ ಅಚಲಹ ಚಲಹ. ಅಚಲ ಅಂದರೆ ಯಾರು ಬಂದರೂ ಶೇಕ್ ಮಾಡೋಕ್ಕೆ ಅಚಲಹ. ಆಮೇಲೆ ಚಲಹ, ಚಲತಿ, ಸ್ವಯಮೇವ ಚಲತಿ ಇತಿ ಚಲಹ. ಅನ್ಯೈಹಿ ನ ಚಾಲಯತಿ ಇತಿ ನ ಚಲತಿ ಇತಿ ನ ಚಾಲ್ಯತೆ ಇತಿ ಅಚಲ. ಯಾರೇನು ಮಾಡಿದ್ರು ಅಚಲ. ವಿರಹ. ಅದಕ್ಕೆ ಕಟ್ಲಕ್ಕೆ ಹೋದ್ರೆ ಏನಾಯ್ತು? ಕಟ್ಲಕ್ಕಾಯ್ತಾ? ಇಲ್ಲ. ಅದನ್ನು ರಲಯವರು ಅಭೇದ ಮಾಡ್ಕೊಂಡ್ಬಿಟ್ಟಾಗ ಅಚರಹ ಚರಹ. ಅಚರಹ ಅಂತ ಹೇಳಿದ ಅರ್ಥ ಏನು? ಉಳಿದ ಎಲ್ಲ ಚರಗಳಿಂದ ಭಿನ್ನನಾದವನು, ಜೀವರಿಂದ ಭಿನ್ನನಾದವನು ಅಂತ. ಜೀವನ ಚರರು. ಆಮೇಲೆ ಚರ ಅಂತ ಹೇಳಿದರೆ ಸ್ವಾತಂತ್ರ್ಯನ ಸರ್ವತ್ರ ಚರತಿ. ಇಂಥ ಚರ ಮತ್ತೊಬ್ಬರಿಲ್ಲ, ಸ್ವತಂತ್ರ ಚೇತನ ಅಂತ ಅರ್ಥ. ನೆಕ್ಸ್ಟ್
ಅಮಾನೀಮಾನದೋ ಮಾನ್ಯೋ ಲೋಕಸ್ವಾಮೀತ ಲೋಕಧೃಕ್ ಮೇಧಾವಿ ಮೇಧಜೋ ಧನ್ಯ ಸತ್ಯಮೇಧಾಧರಾಧರ ಸತ್ಯಮೇಧಾಧರಾಧರ. ಇನ್ನು ಪದ ತಗೊಂಡ್ರೆ ಅಲ್ಲೇನೆ ಶೂನ್ಯ ಅಘೃತಾಶಿ. ಅಘೃತಾಶಿ ಘೃತ ತಿಂದೇ ಇದ್ದವನು. ಅರ್ಥ ಏನದಕ್ಕೆ? ಸ್ವರತ ಅಂತ, ಸ್ವರತನಾದವನು. ಅಥವಾ ಘೃತ ಒಂದೇ, ದೇವರು ಘೃತ ಒಂದೇ ತಿನ್ನೋದಾಗ್ಬಿಟ್ಟು ಎಲ್ಲ ಬರೀ ತುಪ್ಪ ಹಾಕಿ ಕಳಿಸ್ಬಿಡೋದಾಗಿತ್ತು. ಅಘೃತಾಶಿ ಘೃತವಲ್ಲದನ್ನು ಸ್ವೀಕಾರ ಮಾಡ್ತಾರೆ, ಅಂದರೆ ನಿಷಿದ್ಧವಲ್ಲದನ್ನು ಅಂತ ಆಗ್ತದೆ. ಅದು ಆ ಬಂದ ತಕ್ಷಣ ಅರ್ಥ ಅದು ಸುವರ್ಣವರ್ಣೋ ಅಹೇಮಾಂಗ. ಅಹೇಮಾಂಗ ಅಂದರೆ ಈ ಬಂತು ಈ ಸುವರ್ಣ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಈ ಸುವರ್ಣದ ಅಂಗ ಅಲ್ಲ, ಅಪ್ರಾಕೃತ ಸುವರ್ಣ ಅಂಗ ಅಂತ ಉತ್ತರ. ಅದಕ್ಕೆ ಸುವರ್ಣವರ್ಣ ಪ್ರಶ್ನೆ ಉತ್ತರ ಇಮಿಡಿಯೇಟ್ ಆಗಿ. ಅಥವಾ ಅವರಂಗ. ಅವರಂಗ ಏನಿದೆ ಆಶ್ಚರ್ಯ? ವರಾಂಗ ಅಂದರೆ ಶ್ರೇಷ್ಠಾಂಗ, ಅವರಂಗ ಅಂದರೆ ಏನರ್ಥ? ಅವರಂಗ ಇವರಂಗ ಆ ರೀತಿ ಅರ್ಥ ಅಲ್ಲ. ಮತ್ತೆ ಅವರ ಅಂದರೆ ಕಡಿಮೆ, ಕಡಿಮೆ ಅಂಗ ಇರೋಣ ಅಲ್ಲ. ಅತಿಶಯೇನ ವರಾಣಿ ಅಂಗಾನಿ ಯಶ, ಇನ್ಕಂಪೇರಬಲಿ ಗ್ರೇಟ್ ಅಂತ ಅಂಗಗಳಿವೆ. ಅಥವಾ ಅವರಾಣಾಮಪಿ ಅಂಗಾನಿ ಅಸ್ಮಾತ್, ಕೆಲವರು ಅವರಿಗೂ ಅಂಗ ಕೊಟ್ಟವನು ಅವನೇ. ಉದಾಹರಣೆಗೆ ಮನುಷ್ಯರಿಗೆಲ್ಲ ಕೊಡ್ತಾನೆ ಸರಿ, ಪ್ರತಿಯೊಂದು ಪ್ರಾಣಿಗೂ ಅಂಗ ಕೊಡೋ ಪರಮಾತ್ಮನೇ. ಮತ್ತೆ ಅವರ ಪ್ರಾಣಿಗಳಿಗಲ್ಲ, ಅಂದರೆ ತಿರ್ಯಕ್ ಪ್ರಾಣಿಗಳಿಗೂ ಅಂಗವನ್ನು ಕೊಡೋದು ಪರಮಾತ್ಮನೇ. ಅರ್ಥ ಆಯ್ತಾ? ಅಥವಾ ಅವರಾಣಿ, ಪ್ರಧಾನಾಂಗ ಯಾರು? ವರಾಂಗ, ಅದೊಂದು ಅರ್ಥ. ವರ ಅಂದರೆ ಜೀವರಲ್ಲಿ ಶ್ರೇಷ್ಠರಾದ ಮುಖ್ಯ ಪ್ರಾಣದೇವರು ಪ್ರಧಾನಾಂಗ, ಅದಕ್ಕೆ ವರಾಂಗ. ಆದರೆ ಅವರಲ್ಲೂ ಅಂಗನೇ. ಸುಗ್ರೀವಾದಿಗಳ ಅಂಗ ಅಲ್ಲೇನು, ಆ ಕಪ್ಪಿ ಸಾಮಾನ್ಯ ಕಪ್ಪಿಗಳ ಅಂಗ ಅಲ್ಲೇನು, ಅವರ ಆ ಅರ್ಥದಲ್ಲಿ ಎಲ್ಲರೂ ಶ್ರೇಷ್ಠ ಇದೆ. ಏನ ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅದಕ್ಕೆ ಅದು ದೇವತೆಗಳಿಗೆ ಆಹಾರ. ನಾವು ದೇವತೆಗಳ ಆಹಾರದ ಮೇಲೆ ಯಾವುದೂ ಇಲ್ಲ, ಅಮೃತ ಕೊಡಬೇಕು. ಭೂಲೋಕದಲ್ಲಿ ಶುದ್ಧ ದೇಶಿ ಗೋವಿನ ಕೃತಕ್ಕೆ ಏನಂತ ಕರೀತಾರೆ? ಅಮೃತ ಅಂತ ಕರೀತಾರೆ. ಇವತ್ತು ನೋಡಿ ದೊಡ್ಡ ಗಲಾಟೆ, ತುಪ್ಪ ತಿನ್ನಬೇಡ್ರಿ ಅಂತ ಹೇಳ್ತಿದ್ರು, ತುಪ್ಪದೇನೆ ಶುರು ಮಾಡಿದ್ದಾರೆ. ಮತ್ತೆ ಇದಕ್ಕಿದ್ದಾಗ ತುಪ್ಪ ತಿನ್ನಬೇಡಿ ಭಾರಿ ದೊಡ್ಡ ಮಾಡಿ ಎಷ್ಟು ತಿಂದು ಸತ್ತೋಗ್ಬಿಟ್ರು, ಎಷ್ಟೋದೇ ಸತ್ತೋಗ್ಬಿಟ್ರು ಪಾಪ. ಈಗ ಅದನ್ನೇ ತಿನ್ನಬೇಕಾದ್ರೆ ಅಂತ ಹೇಳ್ತಾರೆ. ನೋಡೋದಕ್ಕೆ ವಿರೋಧ ಕಂಡ ಕಾಣಿಸುತ್ತೆ. ಇವ್ರಿಗೆ ಅರ್ಥ ಆಗಿಲ್ಲ ಅವರಿಗೆ. ದೇಶಿ ಗೋವಿನ ಶುದ್ಧ ಅಂದರೆ ಅದು ಹೇಳ್ತಾರೆ ಆಯುರ್ವೈರ್ಘೃತಂ, ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಆರೋಗ್ಯ ಸರಿಲೇಬೇಕಲ್ಲ. ಆರೋಗ್ಯ ಆಯುಷ್ಯ ಹೆಚ್ಚಾಗೋದು ಯಾವುದರಿಂದ? ಘೃತದಿಂದ. ಆದ್ದರಿಂದ ಅದು ದೇವತೆಗಳ ಆಹಾರ ಅಂತ ಕರೀತಾರೆ. ಬೇರೆ ಯಾವುದೂ ಇಲ್ಲ ಮ್ಯಾಚಿಂಗ್, ಅಮೃತಕ್ಕೆ ಸಮ. ಅದಕ್ಕೇನೆ ತುಪ್ಪ ಹಾಕ್ತಾ ಹೋದರೆ ಹವಿಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಪ್ರಾಣಾಹುತಿ ಕೂಡ ಏನದು? ಯಜ್ಞ. ಅದು ಬಾಯಿ ಎಂಬುದು ಏನದು? ಹೋಮಕುಂಡ, ಅದ್ರ ಮೂಲಕ ಹೋಗ್ಬೇಕದು. ತುಪ್ಪ ಇಲ್ಲದೆ ತಗೊಳ್ಳೋದಿಲ್ಲ. ಸೈಂಟಿಫಿಕಲಿ ಕರೆಕ್ಟ್ ಅದು. ಇದರಿಂದ ಏನಾಗುತ್ತದೋ ಲೂಬ್ರಿಕೇಟ್ ಆಗುತ್ತೆ. ಲೂಬ್ರಿಕೇಟ್ ಆಗಿದ್ರೆ ಇಲ್ಲಿ ಫ್ರಿಕ್ಷನ್ ಬರೋದಿಲ್ಲ. ಫ್ರಿಕ್ಷನ್ ಬಂದಾಗ ಏನಾಗುತ್ತೆ? ರೋಗ ಶುರುವಾಗುತ್ತೆ. ಫ್ರಿಕ್ಷನ್ ಬಂದು ನೋಡ್ಕೊಳ್ಳುತ್ತೋ. ಅದಕ್ಕೆ ಪ್ರಾಣಾಹುತಿ ಕಾಲಕ್ಕಾರು ಏನು ಮಾಡಬೇಕು? ಇಲ್ಲದೆ ದೇವತೆಗಳು ತಗೊಳ್ಳೋದಿಲ್ಲ. ಅದಕ್ಕೆ ತುಪ್ಪ ಇಲ್ಲದೆ ಊಟ ಮಾಡಬಾರದು ಅಂದರೆ ಪ್ರಾಣಾಹುತಿ ಕೊಡ್ತಾರಾದ್ದರಿಂದ ಹವಿಸ್ಸದು. ಇಡೀ ಅನ್ನ ಪ್ರತಿಯೊಂದು ಕೂಡ ಪ್ರಾಣಾಗ್ನಿ ಹೋತ್ರ. ಅದಕ್ಕೆ ಘೃತ ಇರಲೇಬೇಕು. ಘೃತ ಏನಿಲ್ಲ ನಿಮ್ಗೆ, ಹೌದಲ್ಲೋ? ಬರೀ ಘೃತ ಹೋಮ ಮಾಡ್ಬೋದು, ಬರೀ ಘೃತದಿಂದ. ಬೇರೆ ಯಾವುದರಿಂದ ಹೋಮ ಮಾಡೋಂಗಿಲ್ಲ, ಅದಕ್ಕೆ ತುಪ್ಪ ಸೇರಲೇಬೇಕು. ಏನು ಸೇರಿಸಿದ್ರು ತುಪ್ಪ ಇಲ್ಲದೆ ಮಾಡೋಂಗಿಲ್ಲ. ತುಳಸಿ ಹೇಗೋ, ಪೂಜೆಗೆ ತುಳಸಿ ಆಗೋ, ಇದಕ್ಕೆ ಘೃತ ಹಾಕಿ ಹೋಮಕ್ಕೆ ತುಪ್ಪ ಇರಲೇಬೇಕು. ಅದಕ್ಕೆ ಯಾಕೆ? ಮಹಾಲಕ್ಷ್ಮಿ ಮುಖ್ಯವಾಗಿರೋದು ಯಾರು? ಮಹಾಲಕ್ಷ್ಮಿ. ಆದ್ದರಿಂದ ಅದು ಐಶ್ವರ್ಯಪ್ರದ, ಅಭಾಗ್ಯಪ್ರದ, ಮಹಾಲಕ್ಷ್ಮಿ ಎಲ್ಲ ಗುಣಗಳು ಹೊಂದಿರೋದ್ರಿಂದ ಅನುಗ್ರಹ ಮಾಡ್ತಾರೆ. ಮತ್ತೆ ಇಲ್ಲೂ ಕೂಡ ಅದಕ್ಕೆ ಹೇಳಿದ್ದು ಕಾರಣ. ಆಹುತಿ ತಾನೇ ಕೊಡಬೇಕಾದ್ದು. ಬರೀ ಅನ್ನ ಕೊಡಿ ತಪ್ಪಲ್ಲ, ಇದು ಬರೀ ತುಳಸಿಯಿಂದ ಪೂಜೆ ಮಾಡಿ ತಪ್ಪಲ್ಲ. ಅದು ಬೇರೆ ಏನು ತೊಗೊಂಡು ತುಳಸಿ ಸೇರಿಸ್ಬೇಕು. ಅಂದರೆ ಹೋಮಕ್ಕೆ ತುಳಸಿ ಅಷ್ಟು ಪ್ರಾಧಾನ್ಯ. ಅಲ್ಲೂ ಕೂಡ ತುಳಸಿ ದಳ ಬೇಕೊಂದು, ಇಲ್ಲೋದ್ರೆ ಇಲ್ಲ. ವೀರಃ ವಿಷಮಃ. ವೀರಃ ಅವಿಷಮಃ. ವಿಷಮ ಅಲ್ಲ ದೇವರು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿಷಮ ಹೌದು, ಅದು ವಿಷಮ ಅಲ್ಲ. ನೋಡೋದಕ್ಕೆ ವಿಷಮ. ಏನು 0 ಕೊಟ್ಟಿದ್ದೀರಿ 100 ಕೊಟ್ಟಿದ್ದೀರಿ ಹೌದು, ಆದರೆ ವಿಷಮ ಅಲ್ಲ. ಅವ್ರು ಬರೆದಿದ್ದೆ ಅಷ್ಟು ಉತ್ತರ. ಅಘೃತಾಸಿ ಅವನ್ನೆಲ್ಲ ಸೇರಿಸಿದರೆ ಇನ್ನು ಎಷ್ಟೋ ಅರ್ಥ ಬಂದುಬಿಡ್ತಾರೆ. ಅಮಾನಿ ಮಾನದೋ ಅಮಾನಿನೇ ನಮಃ, ಮಾನದಾಯ ನಮಃ, ಮಾನ್ಯಾಯ ನಮಃ, ಲೋಕಸ್ವಾಮಿನೇ ನಮಃ, ತ್ರಿಲೋಕ ಧೃತೇ ನಮಃ, ಸುಮೇಧಸೇ ನಮಃ, ಸುಮೇಧಸೇ ನಮಃ, ಮೇಧಜಾಯ ನಮಃ, ಧನ್ಯಾಯ ನಮಃ, ಸತ್ಯಮೇಧಸೇ ನಮಃ, ಧರಾಧರಾಯ ನಮಃ. ಅಮಾನಿ, ಅಮಾನಿನೇ ಅಂದರೆ ದುರಭಿಮಾನ ಇಲ್ಲದವನು ದೇವರು.
ದೇವರಿಗೆ ಭಯಂಕರ ಅಭಿಮಾನ ಇರಬೇಕಾಗಿತ್ತು. ಸ್ವಲ್ಪ ಜಾಸ್ತಿ ಮೂರಾಕಿದ್ದು ಬಿಟ್ರೆ ತಲೆ ತಿರುಗಿಬಿಡುತ್ತೆ. ಅಮಾನಿ ಅಥವಾ ಆ ಇತಿ ಮಾನಿ, ತಾನು ಆ ಪೂರ್ಣ ಅಂತಾನೆ ಮಾನಿಸಲ್ಪಡ್ತಾನೆ, ಬೇರೆ ಕಾರಣದಿಂದಲ್ಲ. ಮಾನದಹ ಎಲ್ಲಿದೆ ಪದ? ಶ್ರೀಪತಿಯರು ಮಾನದೋನಃ. ಮಾನದಹ, ಮಾನ ಅಂದರೆ ಗೌರವವನ್ನು ಕೊಡಿಸ್ತಾನೆ. ಮಾನದಹ ಅಥವಾ ಮಾನದಹ, ಪ್ರಮಾಣದಹ. ಪ್ರಮಾಣವರು ಕೊಡಿ, ಯಾರಿಗೆ ಸಿಕ್ತಿತ್ತು ಪ್ರಮಾಣಗಳು? ಭಾರತಾದಿಗಳು ಕೊಟ್ಟಿದ್ದರಿಂದ ಪ್ರಮಾಣಗಳು ಸಿಕ್ಕಾಗ ಮಾನದಹ. ಆಮೇಲೆ ಮಾ ಅನ ದಹ. ಮಾ ಅಂದರೆ ಮಹಾಲಕ್ಷ್ಮಿ, ಅನ ಅಂದರೆ ವಾಯುದೇವರು, ಅವರಿಗೂ ಕೊಡ್ತಕ್ಕಂಥವ್ರು. ಭಾರಿ ದೊಡ್ಡವರು ಅವರು. ಆದರೂ ಕೂಡ ಅವರು ಕ್ಷರ ಪುರುಷೋತ್ತಮರು ಇವರು, ಅಕ್ಷರ ಪುರುಷರು ಅವರು. ಕ್ಷರಾಕ್ಷರ ಪುರುಷರಿಗೂ ಕೂಡ ಕೊಡ್ತಕ್ಕಂಥವನು ಯಾರು? ಪರಮಾತ್ಮನೇ. ಮಾನದಹ. ಅದಕ್ಕೆ ಇದೆ ಈ ಮಾನದಹ. ಈ ಅಂದರೆ ಮಹಾಲಕ್ಷ್ಮಿ. ಈ ಮಾ ಯಾವುದೇ ಹಾರ ಅಲ್ಲ, ಮಹಾಲಕ್ಷ್ಮಿಗೂ ಕೂಡ ಜ್ಞಾನ ಕೊಡ್ತಾನೆ. ಆಮೇಲೆ ಉಳಿದವರಿಗೆ ಮಾನಂ ಜತಿ. ಈ ಬುದ್ಧ ರೂಪದಿಂದ ಏನು ಮಾಡಿದ ಪರಮಾತ್ಮ? ಆ ಯುದ್ಧ ಜ್ಞಾನ ಕಳೆದು ಹಾಕಿಬಿಡ್ತಾನೆ. ಜ್ಞಾನ ಕೊಡ್ತಾನೆ, ಜ್ಞಾನ ಕರೀತಾನೆ. ಅದಕ್ಕೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಮಾನದ ಶಬ್ದಕ್ಕೆ ಪೂರ್ತಿ ಶ್ಲೋಕ ವಿವರಣೆ. ಆಮೇಲೆ ಮಾನ್ಯ. ಮಾನ್ಯ ಮಾನದಃ ಮಾನ್ಯ, ಎಲ್ಲರಿಂದ ಹೇಗೆ ವಂದ್ಯ, ಅರ್ಚಿತ, ಪೂಜ್ಯ ಅಂದಾಗ ಸರ್ವರಿಂದ ಅಂತ ಬರುತ್ತೋ, ಸರ್ವಮಾನ್ಯ, ಅಗ್ರಪೂಜಾರ್ಹ, ಅಗ್ರಪೂಜೆ ಸ್ವೀಕಾರ ಮಾಡಿದ್ದಾನೆ. ಅಥವಾ ಅಮಾನ್ಯ, ಅಯೋಗ್ಯರಿಂದ ಮಾನಿಸಲ್ಪಡೋದಿಲ್ಲ, ಬೇಕಿಲ್ಲ, ದುರ್ಯೋಗ ಮಾಡ್ತಾರೆ, ಯಾರ ಕೊಟ್ಟ ತಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡೋದಿಲ್ಲ, ಅದು ಅಮಾನ್ಯ. ಆಮೇಲೆ ಲೋಕಸ್ವಾಮಿ, ಅವರಿಂದ ಮಾನ್ಯನಾಗೋದು. ಗುಂಡಗಳು ಹೊರಡ್ತಾರೆ, ಇವನು ಗುಂಡ ಆಗಿರ್ಬೇಕಾಗ್ತದೆ. ಗುಂಡಗಳಿಂದ ಬಯಸ್ಕೊಂಡ್ರೆ ಏನರ್ಥ? ಇವ್ರು ಗುಂಡ ಅಲ್ಲ ಅಂತ ಅರ್ಥ. ವಿರೋಧಿಗಳಿಂದ ಅವ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಲೋಕಸ್ವಾಮಿ, ಎಲ್ಲ ಲೋಕಗಳಿಗೆ ಸ್ವಾಮಿ. ಅಲೋಕಸ್ವಾಮಿ, ಲೋಕಾಲೋಕ ಪರ್ವತ ಅಂತಿಲ್ಲ, ಅಲೋಕಕ್ಕೂ ಸ್ವಾಮಿ, ಲೋಕಕ್ಕೂ ಸ್ವಾಮಿ. ಲೋಕ ಅಲೋಕ ಎರಡು ಪದ ಇದೆಯಲ್ಲ, ಏನರ್ಥ? ಲೋಕಾಲೋಕ ಅರ್ಥ ಏನು? ಒಂದು ಕಾಣೋದು, ಒಂದು ಕಾಣದೇ ಇರೋದು. ಈ ಮುಖ ಚಂದ್ರನ, ಆ ಮುಖನ ಕಾಣೋದಿಲ್ಲ ನಮಗೆ. ಒಂದೇ ಹೀಗೆ ಹೋಗ್ತಾನೆ ಚಂದ್ರ, ಹೀಗೆ ಹೋಗೋದಿಲ್ಲ. ಅಲ್ಲಿ ಆ ಕಡೆಯಿಂದ ಹಿಡಿದಿದ್ದು, ಆ ಕಡೆಯಿಂದ ಹಿಡಿದಿದ್ದವ್ರು, ಆ ಭಾಗ ನಮಗೆ ಕಾಣಿಸೋದೇ ಇಲ್ಲ. ಲೋಕಸ್ವಾಮಿ, ತ್ರಿಲೋಕಧೃಕ್, ಎಲ್ಲ ಲೋಕಗಳಿಗೆ ಸ್ವಾಮಿಯಾಗಿದ್ದಾನೆ. ತ್ರಿಲೋಕಧೃಕ್, ತ್ರಿಲೋಕಧೃಕ್, ತ್ರಿಲೋಕರು ಅಂದರೆ ರುದ್ರದೇವರು. ಅತ್ರಿಲೋಕಧೃಕ್, ಬರೀ ಮೂರಲ್ಲ, ಸಮಸ್ತ ಲೋಕಗಳನ್ನು ಧರಿಸಿದ್ದಾನೆ. ಸುಮೇಧ, ಸುಮೇಧ ಸಂ, ಅಂಬಣಿ ಸೂಕ್ತ. ಸುಮೇಧ, ಪರಮಾತ್ಮನ ಮೇಧ ಎಂಥದ್ದಂದರೆ ಶೋಭನವಾದ ಮೇಧ. ಅದೇ ಶೋಭನ ಮೇಧ ಅಸ್ಮಾತ್, ದೇವರು ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ. ಅಂಬಣಿ ಸೂಕ್ತಕ್ಕೆ ಅರ್ಥ ಅದು. ಮೇಧಜ, ಮೇಧದಿಂದ ಪರಮಾತ್ಮ ತಿಳಿಯಲ್ಪಡ್ತಾನೆ. ಮೇಧ ಅಂದರೆ ಒಳ್ಳೆ ಬುದ್ಧಿ ಇರಬೇಕು. ಅದಕ್ಕೆ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ, ಪರಮಾತ್ಮನನ್ನು ಕಾಣೋದು ಯಾವುದಂತ ಕಾಣಿಸ್ತಾನೆ ಪರಮಾತ್ಮ? ಜ್ಞಾನ ದೃಷ್ಟಿಯಿಂದ ಕಾಣ್ತಾನೆ. ಇದರಿಂದಾಗಿಯೇ ಮೇಧಜ. ಧನ್ಯ, ಧನ್ಯ, ಧನ್ಯ ಅಂದ್ರೇನು? ನಿರಪೇಕ್ಷೋ ಗುಣ ಪೂರ್ಣ ಧನ್ಯ ಇತ್ಯಭಿಧೀಯತೆ. ಆಚಾರ ಅರ್ಥ ಬರೆದೇ ಬಿಟ್ಟಿದ್ದಾರೆ. ಬೇರೆ ಏನನ್ನೂ ಬಯಸ್ತೇನೆ, ಸ್ವಯಂ ಪೂರ್ಣನಾಗಿದ್ದವನೇನಂತ ಕರೀತಾರೆ? ಧನ್ಯ. ಅಧನ್ಯ, ಅಧನ್ಯ, ಅತಿಶಯೇನ ಧನ್ಯ, ಅಂತ ಧನ್ಯತೆ ಯಾರಿಗೂ ಇಲ್ಲ. ಏನು ಅದೇ ಹೇಳ್ಬೋದು. ಯಾಕೆ? ದೇವರ ಅಂತ ಆರಾಧನೆ ಮಾಡೋದ್ರಿಂದಾಗಿ. ಧನ್ಯ. ಸತ್ಯಮೇಧಾ, ಧರಾಧರ, ಸತ್ಯಮೇಧ. ಸತ್ಯ ಶಬ್ದಕ್ಕೆ ಎರಡರ್ಥ. ಸತ್ಯ ಅಂದರೆ ಮಂಗಳಕರ ಅಂತ ಒಂದು ಅರ್ಥ, ಇನ್ನೊಂದು ಸತ್ಯ ಅಂತ ಹೇಳಿದರೆ ನಿತ್ಯ ಅಂತ ಅರ್ಥ. ಸತ್ಯಕ್ಕೆ ನಿತ್ಯ ಮೇಧ. ಇವತ್ತು ನಿತ್ಯ ಮೇಧ ಇದೆ ಅಂತ ಬುದ್ಧಿವಂತ ಜ್ವರಗೆರ ಬಂದ ಕಾಲಿಗೆ ಡಲ್ ಆಗಿಬಿಟ್ಟಿರ್ತಾನೆ. ಬೆಳಿಗ್ಗೆ ಎದ್ದಾಗಲೂ ಡಲ್ ಇರ್ತಾನೆ, ಮಲಗಬೇಕಾದ್ರೆ ಮತ್ತೆ ಡಲ್ ಆಗಿರ್ತಾನೆ. ಸತ್ಯ ನಿತ್ಯ ಮೇಧ ಅಂಥದ್ದು ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣರಿಗೆ, ರುಜುಗಳಿಗೆ. ಏವಂ ಪ್ರಳಯ ಕಾಲೇಪಿ ಅವ್ರ ಸ್ವಾತಂತ್ರ್ಯ, ಅಸ್ವಾತಂತ್ರ್ಯ ಮತ್ತು ಜೀವ ಎಲ್ಲ ಚೇಂಜ್ ಮಾಡ್ತಾ ಹೋಗೋದು. ಧರಾಯ ಧರಹ, ಧರಾಯ ಧರಹ, ಧರಾಧರ, ಭೂಮಿಯನ್ನು ಧರಿಸಿದವನು ಪರಮಾತ್ಮ, ಭೂಪತಿ. ಏನೋ ವಾಯುದೇವರಾಗ್ತಾರೆ ಹೇಳಿದ್ನಲ್ಲ, ಅದಿಷ್ಟಕ್ಕೂ ಸರಿಯೇ. ಸತ್ಯಮೇಧಾ, ಸತ್ಯಸ್ಯ ಮೇಧಾ ಅಸ್ಮಾತ್, ವಾಯುದೇವರ ಅಷ್ಟು ಮೇಧ ಕೂಡ ಬೇರಿಂದ ಬಂದಿತ್ತು. ಅಧರಾಧರ, ಬರೀ ಧರ ಅಷ್ಟೇ ಅಲ್ಲ, ಅಧರಗಳನ್ನು ಧರಿಸ್ತಾನೆ. ಧರ ಭಿನ್ನವಾದನ್ನು ಧರಿಸಿದ್ದಾನೆ. ಅಧರಾಧರ. ಧರ, ಧರಾಭಿಮಾನಿನಿ, ಗೊತ್ತಾಯ್ತಾ? ಧರಾಭಿಮಾನಿನಿ ಅಪಿ ಧರ ಅಸ್ಮ, ಇಲ್ಲವರು ಧರಿಸೋಕ್ಕಾಗ್ತಿರ್ಲಿಲ್ಲ. ಮಹಾಲಕ್ಷ್ಮಿಯನ್ನು ಕೂಡ ಪರಮಾತ್ಮೆಯನ್ನು ಧರಿಸಿದ್ದಾನೆ. ಎಷ್ಟಾಯ್ತು? ನಾಲ್ಕಾಯ್ತು. ನಾಲ್ಕಾಯ್ತು, ಸಾಕಾಯ್ತು, ಸಾಕಾಯ್ತು. ಸರಿ. ತೇಜೋರುಷವತಿ ಧರಃ ಸರ್ವಶಸ್ತ್ರ ಭತಾಂಬರಃ ಇತ್ಯಾದಿ. ಅದು ನಾಳೆ.